ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಇವಾಗ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆಗೆ ಬಸ್ಸನ್ನು ಹತ್ಕೊಂಡಿದ್ದೀನಿ. ಹೊಸಕೋಟೆಗೆ ಹೋದ ತಕ್ಷಣ ನಮಗೆ ಹೊಸಕೋಟೆ ಬಸ್ ಸ್ಟಾಪಲ್ಲೇ ಅಲ್ಲೇ ಬ್ಲೂ ಕಲರ್ ಬಸ್ಗಳು ನಿಂತಿದ್ದಾವೆ. ನೋಡಿ, ಈ ಬಸ್ಸು ನಿಂತಿದೆಯಲ್ಲ, ಇದೇ ಬಸ್ಸು ನಮಗೆ ಅಲ್ಲಿಗೆ ಕಂಬಳಿಪುರಕ್ಕೆ ಹೋಗೋ ಬಸ್ಸು ಇದು. ಇದರಲ್ಲಿ ನೀವು ಆರಾಮಾಗಿ ಹೋಗ್ಬೋದು. ಬ್ಲೂ ಕಲರ್ ಬಸ್ ಇರ್ತಾವಲ್ಲ, ಆ ಬಸ್ಸೇ ಅಲ್ಲಿಗೆ ಕಂಬಳಿಪುರಕ್ಕೆ ಹೋಗೋದು. ನಮ್ಮ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ಲಿಗೆ. ನಾವು ಹೋಗಿ ದೇವ್ರ ದರ್ಶನ ಆರಾಮಾಗಿ ಮಾಡಿಕೊಂಡು ಬರ್ಬೋದು. ₹1 ಸಹ ಬಸ್ ಚಾರ್ಜು ಆಗಲ್ಲ. ಆಟೋದಲ್ಲಿ ಹೋಗ್ತೀನಿ ಅಂದರೆ ನೀವು ಆಟೋದಲ್ಲಿ ಹೋಗುವಂಥ ಅನಿವಾರ್ಯ ಬರೋದೇ ಇಲ್ಲ. ಏಕೆಂದರೆ ಬಸ್ಸು ಅಲ್ಲಿ ತುಂಬಾ ನಿಂತಿರ್ತವೆ. ಟೈಮಿಂಗ್ಸು ಅನ್ನೋದೇ ಇಲ್ಲ ಬಸ್ಸಿಗೆ. ಮತ್ತು ನಿಮ್ಮದು ಇನ್ನೊಂದು ಏನು ಅಂದರೆ, ಆಟೋದವ್ರ ಹತ್ರ ನೀವು ಹೋಗಿ ಕೇಳ್ತು ಅಂದರೆ ಬಸ್ಸು ಇದೆಯಾ ಇಲ್ವಾ ಅಂದರೆ ಅವರು ಇಲ್ಲ ಅಂತಲೇ ಹೇಳೋದು, ಇದೆ ಅಂತ ಹೇಳಲ್ಲ. ನಮಗೆ ಅಲ್ಲಿ ಜನ ನಿಂತಿರ್ತಾರಲ್ಲ, ಅವ್ರ ಹತ್ರ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಕಂಬಳಿಪುರಕ್ಕೆ ಎಲ್ಲೋಗಬೇಕು ಅಂತ ಕೇಳಿದ್ರೆ, ಎಲ್ಲಿದೆ ಬಸ್ಸು ಅಂತ ಕೇಳಿದ್ರೆ ಅವರು ಹೇಳ್ತಾರೆ. ಆರಾಮಾಗಿ ಹೋಗ್ಬೋದು. ಊಟ ಮಾಡಿಬಿಟ್ಟು ನಾವು ಊಟದ ತಟ್ಟೆನ ಇಲ್ಲೇ ತೊಳೆದು ನಾವು ಅಲ್ಲಿ ಇಟ್ಬಿಟ್ಟು ಹೋಗಬೇಕು. ಅದು ನೋಡು, ಊಟ ಮಾಡೋ ಹಾಲು ಅದು. ನಾವು ಬಂದ ತಕ್ಷಣವೇ ಸಿಕ್ಕುವಂಥದ್ದು ಊಟದ ಹಾಲ್ ಸಿಗುತ್ತೆ. ಅದಾದಮೇಲೆ ನಾವು ಸ್ಲಿಪ್ಪರ್ನ ಎಲ್ಲಾದರೂ ಒಂಥವು ಬಿಟ್ಬಿಟ್ಟು ಮತ್ತು ಪೂಜೆ ಸಾಮಾನು, ಕಾಲು ತೊಳ್ಕೊಂಡು ಪೂಜೆ ಸಾಮಾನನ್ನ ತಗೊಂಡು ದೇವಿನ ದರ್ಶನ ಮಾಡೋಕ್ಕೆ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ತುಂಬ ರಶ್ ಇತ್ತು ದೇವಿ ಹತ್ರ. ನಾವು ಅಲ್ಲಿಗೆ ಹೋಗಿ ನಾವು 90 ನೋಡಿ, ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕೂ ಸಹ ತುಂಬ ರಶ್ ಇತ್ತು. ಅಲ್ಲಿ ತೊಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ₹90 ಕೊಟ್ಟರೆ ₹90ನಲ್ಲಿ ನಾವು ನಮಗೆ ಒಳಗಡೆ ಒಂದು ನಿಂಬೆಹಣ್ಣು ಹಾಕಿರ್ತಾರೆ, ಎಲೆ, ಅಡಿಕೆ ಮತ್ತು 2 ಹಣ್ಣು ಮತ್ತು ಕಾಯಿ, ಕರ್ಪೂರ, ಗಂಧದ ಕಡ್ಡಿ, ಕುಂಕುಮ ಇಷ್ಟನ್ನು ಹಾಕಿರ್ತಾರೆ. ಪರವಾಗಿಲ್ಲ, ಕೊಡ್ಬೋದು ಅನ್ನಿಸ್ತು ನನಗೇನು. ಮತ್ತು ಈಗ ದೇವಿ ಹತ್ರ ನಾವು ಕೆಳಗಡೆ ಹೋಗಿ ಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಹೂವಿಟ್ಬಿಟ್ಟು ದೇವಿಗೆ ಬರಬೇಕು. ಮತ್ತು ಅದಾದಮೇಲೆ ನಾವೀಗ ಅಲ್ಲಿ ನಮಗೆ ಕಷ್ಟ ಅಂತ ಅನ್ನೋರು ನಾವೇನು ಕೇಳ್ಕೊತೀವೋ ಅದನ್ನು ನಾವು ದೇವಿ ಹತ್ರ ಕೇಳಿಕೊಂಡು ₹200 ಅಂತೆ ಒಂದು ಕಾಯಿಗೆ. ಅದನ್ನು ತಗೊಂಡು ಅಲ್ಲಿ ಹೋಗಿ ಕಟ್ಟಬೇಕು. ನೋಡಿ, ಇಲ್ಲಿ ಅವರು ಇದು ಮಾಡ್ತಿದ್ದಾರೆ ನೋಡಿ, ಫೋಟೋನ ನಮ್ಮ ಮೊಬೈಲ್ನ ಕೊಟ್ಟು ನಾವು ಈ ಥರ ಅದು ರೌಂಡ್ ಹಾಕುತ್ತೆ. ದೇವಿದು ನಮ್ಮ ಫೋಟೋ ಎರಡೂ ಬರುತ್ತೆ. ಅದಕ್ಕೆ ನಾವು ₹50ನ ಕೊಡಬೇಕಾಗತ್ತೆ. ಮತ್ತು ಇಲ್ಲಿ ಕೈಗೆ ನಾವು ದಾರ ಕಟ್ಟಿಸ್ಕೊತೀನಿ ಅಂತ ಅಂದರೆ ನಾವು ಇಲ್ಲಿ ಕಟ್ಟಿಸ್ಕೊಬೋದು. ₹30 ತಗೊತಾರೆ. ಮತ್ತು ಅಲ್ಲಿಂದ ನಾವು ನಮಗೇನಾದರೂ ಕಾಯಿ ಕಟ್ಟಬೇಕು ಅಂದರೆ, ಮತ್ತು ಕೀನೂ ಹಾಕ್ತಾರೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಮಾಡ್ತಾರೆ. ದೃಷ್ಟಿ ತೆಗೆಸ್ಬೇಕು. ನಮಗೆ ಕೆಟ್ಟದಾಗಿದೆ, ಏನೋ ನಾವು ಒಂದು ದೃಷ್ಟಿಯಿಂದ ಇದು ಮಾಡಿಸ್ಕೊಬೇಕು ಅಂತ ಅಂದರೆ ಅಲ್ಲೇ ದೃಷ್ಟಿ ತೆಗಿತಾರೆ. ದೇವಿ ಮುಂದೆನೇ ದೃಷ್ಟಿನ ತೆಗೆಸ್ಕೋಬೋದು. ಮತ್ತು ಹಾಲದ ಮರ ಫುಲ್ಲು ತುಂಬೋಗಿದೆ. ಈ ಕಾಯಿ ಫುಲ್ ಕಟ್ಟಿದ್ದಾರೆ. ಬರೀ ಕಾಯಿನೇ ಕಟ್ಟಿದ್ದಾರೆ. ಕೆಂಪು ಬಟ್ಟೆಯಲ್ಲಿ ಕಾಯಿನ ಕಟ್ಟಿದ್ದಾರೆ. 9 ವಾರ ಬಂದು ಇಲ್ಲಿ ಕಾಯಿನ ಕಟ್ಟಬೇಕಂತೆ. ತುಂಬ ಒಳ್ಳೆಯದಂತೆ. ಆಮೇಲೆ ಇಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಒಂದು 9 ಸುತ್ತು, ಇಲ್ಲ ಅಂದರೆ ಎಷ್ಟು ಸುತ್ತಬೇಕು ಅಂತ ಅವರು ನಮಗೆ ಹೇಳಿ ಕಳಿಸ್ತಾರೆ. ನಾವು ಆರಾಮಾಗಿ ಇಲ್ಲಿ ಹಂಗೆ ಮಾಡ್ಬೋದು. ಮತ್ತು ಅಲ್ಲಿಂದ ನಾವು ಈಗ ಸುತ್ತಕೊಂಡು ಒಂದಷ್ಟು ರೌಂಡ್ ಹಾಕಿ ದೇವಿ ದರ್ಶನ ಮಾಡಿಕೊಂಡು ಪೂರಿ ಖಾರ ಎಲ್ಲ ತಗೊಂಡು ಒಂದು ಅಂದರೆ ₹50ಗೆ 3 ಸೇರು ಪೂರಿ ಖಾರ ತಗೊಂಡು, ಮತ್ತು ಒಟ್ಟು ಸೇರಿ ಪೂರಿ ಖಾರ 2 ಸೇರಿ ₹120 ಆಯಿತು. ಮತ್ತು ಅಲ್ಲಿಂದ ದೇವ್ರದ್ದು ಪ್ರಸಾದ ತಿನ್ನೋಣ ಅಂತ ಹೋದೋ. ಮತ್ತು ಬಿಸಿಬೇಳೆ ಬಾತು ಮತ್ತು ಸಿಹಿ ಪೊಂಗಲ್ಲು ಎರಡನ್ನೂ ಮಾಡಿದರು. ತಿಂದ್ಬಿಟ್ಟು ಅಲ್ಲಿ ತಟ್ಟೆನ ನಾವೇ ತೊಳೆದುಬಿಟ್ಟು ತಟ್ಟೆನ ಇಟ್ಬಿಟ್ಟು ಆರಾಮಾಗಿ ನಮಗೆ ಬಜೆಟು, ನಾವು ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೇನೋ ಅನ್ನೋ ಅಂಥ ಟೆನ್ಷನ್ನೂ ಇಲ್ಲ. ಆರಾಮಾಗಿ ನೀವು ದುಡ್ಡನ್ನು ಸೇವ್ ಮಾಡ್ಬೋದು. ಮತ್ತು ನಮಗೆ ಅಷ್ಟೊಂದು ದುಡ್ಡು ಖರ್ಚಾಗಲ್ಲ. ಕಾಯಿ ಕಟ್ತೀನಿ ಅನ್ನೋರು ಕಟ್ಬೋದು. ಕಟ್ಟೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದರೆ ನಾವು ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನೋರು ಬೇಡ. ಮತ್ತು ಅಲ್ಲಿಂದ ನಾವು ಅಲ್ಲೇ ಕಾಟೇರಮ್ಮ ದೇವಸ್ಥಾನ ಇನ್ನೊಂದು ಇದೆ ಅಲ್ಲಿಗೆ ನಾನಿವಾಗ ಬಂದಿದ್ದೀನಿ.
ಅಂದರೆ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಕಂಬ್ಳಿಪುರದಿಂದ ಇನ್ನೊಂದು ಈ ಕಡೆ ಒಂದು ಬಸ್ ಇದು ಬರುತ್ತೆ. ಅಲ್ಲಿಂದ ನಾವು ಬಂದು ಕಾಟೇರಮ್ಮ ದೇವಸ್ಥಾನ ಇನ್ನೊಂದು ಇದೆ. ಇಲ್ಲಿ ಉಪ್ಪರಹಳ್ಳಿ ಅಂತ ನಮ್ಮ ಕಂಬ್ಳಿಪುರದ ಗೇಟ್ ಇದೆಯಲ್ಲ, ಕಂಬ್ಳಿಪುರದ ಗೇಟಲ್ಲೇ ನಾವು ಇಳ್ಕೊಂಡು ಉಪ್ಪರಹಳ್ಳಿಗೆ ಹೋಗೋದು ಎಲ್ಲಿ ಅಂತ ಯಾರನ್ನಾದ್ರೂ ಕೇಳಿದ್ರೆ, ಉಪ್ಪರಹಳ್ಳಿ ಕಾಟೇರಮ್ಮ ದೇವಸ್ಥಾನ ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ. ನೀವು ಕಂಬ್ಳಿಪುರಕ್ಕೆ ಹೋಗೋದು ಕಾಟೇರಮ್ಮ ದೇವಸ್ಥಾನ, ಉಪ್ಪರಹಳ್ಳಿದಲ್ಲೂ ಕಾಟೇರಮ್ಮ ದೇವಸ್ಥಾನ ಎರಡೂ ಇದೆ. ನಿಮಗೆ ಅಲ್ಲಿ ದೇವಿನ ದರ್ಶನ ಮಾಡೋಕ್ಕಾಗಿಲ್ಲ ಅನ್ನೋರು ಇಲ್ಲಿ ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗ್ಬೋದು. ನಾವು ಅಲ್ಲೇ ಹತ್ರ ಇದೆಯಲ್ಲ, ತುಂಬಾ ಹತ್ತಿರ ಇದೆ, ಆರಾಮಾಗಿ ಹೋಗ್ಬೋದಲ್ಲ ಅಂದ್ಬಿಟ್ಟು ನಾವು ಬಂದೋ. ತುಂಬಾ ಈಸಿಯಾಗಿ ಅಲ್ಲಿಂದ ನಡ್ಕೊಂಡೇ ಬಂದ್ಬಿಡ್ಬೋದು. ನೀವು ಬಸ್ಸು ಗಿಸ್ಸು ಕಾಯೋಂಥ ಅವಶ್ಯಕತೆ ಇಲ್ಲ ನೀವು ಕಾಯ್ತೀನಿ ಅಂತ ಅಂದರೆ ನೀವು ಉಪ್ಪರಹಳ್ಳಿ ಗೇಟಲ್ಲಿ ನೀವು ಬಸ್ ಹತ್ಕೊಂಡು ಅಲ್ಲಿಗೆ ಹೋಗ್ಬೋದು. ತುಂಬಾ ಹತ್ರನೇ ಇದೆ. ಅಲ್ಲಿ ನಾವು ನಡ್ಕೊಂಡೇ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಮತ್ತೆ ನಾವು ಬಂದೋ. ಇಲ್ಲಿ ಅಂದರೆ ಕಾಟೇರಮ್ಮ ದೇವಸ್ಥಾನ ಅಲ್ಲಿ ನೋಡಿಕೊಂಡು ಇನ್ನೊಂದು ಕಾಟೇರಮ್ಮ ದೇವಸ್ಥಾನ ಇಲ್ಲೊಂದು ಇದೆಯಲ್ಲ, ಇದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ನಾವು ಬಂದೋ. ಆದರೆ ನಿಮಗೆ ವಿಡಿಯೋನ ಮಾಡ್ತಾಯಿದ್ದೀನಿ, ಕ್ಲಾರಿಟಿನೇ ಬರ್ತಾ ಇಲ್ಲ, ಅಲ್ಲಿ ಅದೇನಂತ ಗೊತ್ತಾಗ್ತಾ ಇಲ್ಲ. ದೇವಿನೇ ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ತುಂಬಾ ಕೋಪ ಬರ್ತಾಯಿತ್ತು ನನಗೆ, ಏಕೆಂದರೆ ಕ್ಲಾರಿಟಿನೇ ಬರ್ತಾ ಇರಲಿಲ್ಲ ದೇವಿ ದರ್ಶನ ಮಾಡೋಕ್ಕೆ. ಮತ್ತು ಅಲ್ಲಿಂದ ನಾವು ನೋಡಿ ಹಿಂಗೆ ರೋಡ್ ಪಕ್ಕದಲ್ಲೇ ಇದೆ. ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ, ಹುಡುಕಬೇಕಾಗಿಲ್ಲ, ಸಂದು ಅನ್ನೋ ನೋಡಬೇಕಾಗೂ ಇಲ್ಲ. ನೀವು ಇಲ್ಲೇ ಬಂದು ದೇವಿನ ದರ್ಶನ ಮಾಡಿಕೊಂಡು ಹೋಗ್ಬೋದು. ಮತ್ತು ನೋಡಿ ಈಗ ಇಲ್ಲಿ ಕಾಯಿ ಕಟ್ಟೋರು ಇಲ್ಲೂ ಕಟ್ಬೋದು, ಕಾಯಿ ಕಟ್ತೀನಿ ಅನ್ನೋರು. ಮತ್ತು ಎಲ್ಲ ಅಂದರೆ ಬೀಗ ಹಾಕ್ತಾರಲ್ಲ, ಆ ಬೀಗದ್ದು ಇಲ್ಲೇ ಇದೆ, ಎಲ್ಲನೂ ಇಲ್ಲೂ ಇದೆ. ಆ ಥರ ಇದು ಮಾಡ್ಬೋದು. ಹೊಸಕೋಟೆಗೆ ನಾವು ಬಂದಾಯಿತು. ಹೊಸಕೋಟೆಗೆ ಬಂದು ಅಲ್ಲಿ ಸ್ಯಾರಿಗಳು ಆಫರ್ ಇದೆ ಅಂತ ಹಾಕಿದರು. ಸ್ಯಾರಿ ಒಂದೇ ಅಲ್ಲ, ಲೆಗ್ಗಿನ್ಸು ಮತ್ತು ಡ್ರೆಸ್ಸು, ಟಾಪು ಎಲ್ಲ ಇತ್ತು. ಸರಿ ನೋಡೋಣ ಅಂದ್ಬಿಟ್ಟು ಹೋದರೆ ತುಂಬ ಚೆನ್ನಾಗಿತ್ತು. 200 ರೂಪಾಯಿ ಒಂದು ಸಿಂಪಲ್ ಸ್ಯಾರಿಗಳು, 200 ರೂಪಾಯಿ. ಮತ್ತು ಸ್ವಲ್ಪ ಗ್ರ್ಯಾಂಡಾಗಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅನ್ನೋದು ಅದಕ್ಕೆಲ್ಲ 600 500 ಈ ಥರ ಇತ್ತು.